ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ಒಂದು ಸೈಕಲ್ ವ್ಲಾಗು ಚಾಮುಂಡಿ ಬೆಟ್ಟದಿಂದ ಮಾಡ್ತಾ ಇರೋದು. ಸೊ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು ಈ ಥರ, ನೋಡೋಣ ಯಾವ ಥರ ಇರುತ್ತೆ ಅಂತ. ಸೊ ಬೆಳಗ್ಗೆ ಸ್ವಲ್ಪ ಲೇಟ್ ಆಗಿಬಿಡ್ತು, ತುಂಬ ಅರೌಂಡ್ 9:15 ಆಗಿಬಿಟ್ಟಿದೆ. ಬೇಗ ಹೋಗಬೇಕಿತ್ತು, ಲೇಟಾಗಿ ಎದ್ಬಿಟ್ಟೆ. ಸೊ IPL ನೋಡಿಕೊಂಡು ಒಳ್ಳೆ ಟೈಮ್ ಲೇಟ್ ಆಗಿಬಿಡ್ತು. ನೋಡೋಣ ಮೇಲ್ಗಡೆ ಇನ್ನು ಒಂದು ಮೋಟೋ ವ್ಲಾಗಿಂಗ್ ಅಲ್ಲ, ಸೈಕಲ್ ವ್ಲಾಗಿಂಗ್ ಮಾಡೋಣ. ಅಯ್ಯೋ, ಸೈಕ್ಲಿಂಗಲ್ಲಿ ಅಪ್ ಹೊಡಿಯೋದು ಹೆವಿ ಕಷ್ಟ ಇರುತ್ತೆ ಯಾವಾಗಲೂ. ಸೊ ಜನರಲಿ ಏನು ಮಾಡ್ತಾರೆ, ಜನರಲಿ ಏನಂದರೆ ಕಾರಲ್ಲಿ ಗಾಡಿನ ಎತ್ಕೊಂಡು ಹೋಗ್ಬಿಟ್ಟು ಡೌನ್ ಹಿಲ್ ಬರ್ತಾರೆ ಜನರಲಿ. ಸೊ ನೀವು ಟ್ರಾವೆಲ್ ಟೂರ್ ಮಾಡೋ ಪ್ಲ್ಯಾನ್ ಇದ್ದೀರಾ ಅಂದ್ರೂ ಆ ಥರನೇ ಬೆಟರು. ಎನಿವೆ, ಸೊ ಇವತ್ತೊಂದು ಎಕ್ಸ್ಪೀರಿಯೆನ್ಸ್ ಅಷ್ಟೇ ನನಗೂ. ನಾನು ತುಂಬ ನ್ಯೂ, ಸೈಕಲ್ ಹೊಡಿಯೋದ್ರಲ್ಲೇ ನ್ಯೂ ಅಲ್ಲ, ಬಟ್ ಈ ರೆಕ್ರಿಯೇಷನಲ್ ಆ್ಯಕ್ಟಿವಿಟೀಸ್ ಮಾಡೋದು ಯೂಸಿಂಗ್ ಸೈಕಲು ಸ್ವಲ್ಪ ನ್ಯೂ. ಇದಕ್ಕೆ ಸ್ವಲ್ಪ ಎಂಡ್ಯೂರೆನ್ಸ್ ಬೇಕು, ಅಂದರೆ ಸ್ಟ್ಯಾಮಿನಾ ಬಿಲ್ಡ್ ಮಾಡಬೇಕು. ಇದಕ್ಕೆ ನಾನು ಸದ್ಯಕ್ಕೆ ಸ್ಪೋರ್ಟ್ಸಲ್ಲಿ ಇದ್ದೀನಿ ನಾನು. ಲೈಕ್ ನೀವು ನೋಡ್ಬಿಟ್ಟು ಅಯ್ಯೋ ಈ ಡುಮ್ ನನ್ನ ಮಗ ಅದು ಹೆಂಗೆ ಸೈಕಲ್ ಹೊಡಿತಾನೆ ಅಂತ ಅಂದ್ಕೋಬೋದು. ಬಟ್ ನಾನು ರನ್ನಿಂಗ್ ಮಾಡ್ತೀನಿ, ಸೈಕ್ಲಿಂಗೂ ಆದರೆ ಜಸ್ಟ್ ಲೈಕ್ ಸ್ಮಾಲ್ ವರ್ಕೌಟು 5 ಮಿನಿಟ್ಸು, ಅಂದರೆ ಹಾಫ್ ಆನ್ ಅವರ್, 5 ಮಿನಿಟ್ಸ್ ಅಲ್ಲ, ಹಾಫ್ ಆನ್ ಅವರ್ ವರ್ಕೌಟ್ ಮಾಡ್ತೀನಿ ಮನೆ ಮುಂದೆ. ಆ್ಯಂಡ್ ಫುಟ್ಬಾಲು ಆಡ್ತೀನಿ. ಸೊ ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ತೀನಿ ನಾನು. ಸೊ ಅದರಿಂದ ಈ ಥರ ಮಾಡೋಕ್ಕಾಗ್ತಾಯಿದೆ. ಸೊ ನೀವು ಫಸ್ಟ್ ಟೈಮ್ ಮಾಡ್ತಾಯಿದ್ದೀರಾ, ಈ ಥರ ರೆಕ್ರಿಯೇಷನಲ್ ಆ್ಯಕ್ಟಿವಿಟಿ ಸೈಕಲ್ ಮೂಲಕ ಮಾಡೋಣ ಪ್ಲ್ಯಾನ್ ಇದ್ದರೆ, ನನ್ನ ರೆಕಮೆಂಡೇಷನ್ ಇರೋದು ನೀವು ಎಲೆಕ್ಟ್ರಿಕ್ ಸೈಕಲ್ ತೊಗೊಳ್ಳಿ ಅಂತ. ಬಟ್ ನನಗೆ ನಾನು ರಿಸ್ಕ್ ತೊಗೊಂಡಿದ್ದೀನಿ, ಒಂದು ಚಾಲೆಂಜ್ ಅಂತ ನಾನು ಈ ಗಾಡಿ ತೊಗೊಂಡಿರೋದು, ಈ ಗೇರ್ ಸೈಕಲು ಸ್ಪಿಟ್ ಟ್ರಿಪ್ದು. ಸೊ ಇದ್ರ ಬಗ್ಗೆ ನಾನು ಡೀಟೇಲಾಗಿ ಮಾತಾಡ್ತೀನಿ. ಮೌಂಟೇನ್ ಬೈಕ್ನ ತೊಗೊಂಡು ಬಂದಿದ್ದೀನಿ ಇವತ್ತು. ಸೊ ಮಾತಾಡೋಣ ಅದ್ರ ಬಗ್ಗೆ ಡೀಟೇಲಾಗಿ ಮೇಲೆ ಹೋದ್ಮೇಲೆ. ಈಗ ಸ್ವಲ್ಪ ನೀವು ನೋಡಿ ನಂದು ಕಷ್ಟಪಡೋದು. ಅಯ್ಯೋ ದೇವ್ರೆ, ಎಲ್ಲರೂ ಕಷ್ಟಪಡ್ತಾರೆ ಆಲ್ಮೋಸ್ಟು. ಸ್ವಲ್ಪ ಫಿಟ್ನೆಸ್ ಇರೋರು ಆರಾಮಾಗಿ ಲೈಟಾಗಿ ಮಾಡ್ತಾರೆ. ದ ಮೇನ್ ಥಿಂಗ್ ಇಲ್ಲಿ ನಾನು ಕಲಿಬೇಕಾಗಿರೋದು, ನನ್ನ ಸೈಕಲ್ಗೆ ಯಾವ ಗೇರಲ್ಲಿ ನನಗಿದ್ರೆ ನಂಗೆ ಕಂಫರ್ಟೇಬಲ್ ಆಗುತ್ತೆ ಅಂತ. ಸೊ ಇಲ್ಲಿ ನಾನು ಹಿಂದ್ಗಡೆನೂ ಫಸ್ಟು, ಮುಂದ್ಗಡೆನೂ ಫಸ್ಟ್ ಇಟ್ಕೊಂಡಿದ್ದೀನಿ. ಸೊ ನನಗನ್ಸುತ್ತೆ ಮುಂದ್ಗಡೆ 3ನೇ ಗೇರ್ ಹಾಕಬೇಕು ಅಂತ. ಬಟ್ ಏನೋ ಈಗ ಸದ್ಯಕ್ಕೆ ನಾನು ಫಸ್ಟ್ ಗೇರೇ ಹಾಕಿದ್ದೀನಿ. ಯಾರಿಗಾದರೂ ಎಕ್ಸ್ಪರ್ಟ್ ಸೈಕ್ಲಿಸ್ಟ್ ಇಲ್ಲಿದ್ದರೆ ಈ ಕಮೆಂಟ್ ಸೆಕ್ಷನಲ್ಲಿ ನನಗೆ ಸ್ವಲ್ಪ ಟಿಪ್ಸ್ ಕೊಡಿ ಡೆಫಿನೆಟ್ಲಿ. ಈ ಬಿಸಿಲಲ್ಲಿ ಮಾಡೋದು ಹೆವಿ ಕಷ್ಟ. ಸ್ವಲ್ಪ ಮಳೆ ಬರ್ತಾಯಿದ್ರೆ ಚೆನ್ನಾಗಿರ್ತಿತ್ತು. ನಿನ್ನೆ ಈವ್ನಿಂಗ್ ಮಳೆ ಬಂತು. ಸೊ ಸ್ವಲ್ಪ ಕೂಲಾಗಿದೆ. ಬಟ್ ಸ್ಟಿಲ್ ನಾನು ಸ್ವಲ್ಪ ಬೇಗ ಹೋಗಬೇಕಿತ್ತು. ನಾನು ಎದ್ದಿದ್ದೆ 7 ಗಂಟೆಗೆ. ಇವತ್ತು ವ್ಲಾಗ್ ಮಾಡೇ ಬಿಡೋಣ ಅಂತ ಹೆಂಗೋ ಎದ್ಬಿಟ್ಟು ಮಾಡ್ತಾಯಿದ್ದೀನಿ ಈಗ. ಸೊ ದ್ಯಾಟ್ ಈಸ್ ವೈ ಐ ಆಮ್ ಡೂಯಿಂಗ್ ದಿಸ್ಸು. ಅದರ್ವೈಸ್ ನನ್ನ ಒಪಿನಿಯಲ್ಲಿ ನಾನು ಇನ್ನು ನೆಕ್ಸ್ಟ್ ವಾರ ಸ್ಕಿಪ್ ಮಾಡೋಣ ಅಂದ್ಕೊಂಡಿದ್ದೆ. ಲಾಸ್ಟ್ ವಾರನೂ ಸ್ಕಿಪ್ ಆಗಿಬಿಟ್ಟಿತ್ತು. ಸೊ ಈ ವಾರ ತಿರ್ಗಾ ಮಿಸ್ ಮಾಡೋದು ಬೇಡ ಅಂತ
ಬಟ್ ಇನ್ನೊಂದ್ಸಲಿ ಮಾಡೋಣ ಯಾವಾಗಾದರೂ ಅರ್ಲಿ ಮಾರ್ನಿಂಗ್ ಹೋದಾಗ. ಬಟ್ ದಿಸ್ ಇಸ್ ಲೈಕ್ ಅ noob ಸ್ಟೈಲ್ ಟ್ರಿಪ್ ಅರೇಂಜ್ಮೆಂಟ್ ಇದು. ಸೊ ಬ್ಯಾಕ್ ಪ್ಯಾಕ್ ಹಾಕ್ಕೊಂಡಿದ್ದೀನಿ ನಾನು ನನ್ನ ಐಟಮ್ಸ್ನ ಕ್ಯಾರಿ ಮಾಡೋಕ್ಕೆ. ನೀವು ಕೇಳ್ಬೋದು ಲೈಕ್ ಸ್ಯಾಡಲ್ ಬ್ಯಾಗು ಹಾಕ್ಬೋದಿತ್ತು ಅಂತ. ಇಲ್ಲೊಂದು ಬ್ಯಾಗ್ ಬರುತ್ತೆ ನೋಡಿ, ಇಲ್ಲೂ ಬ್ಯಾಗ್ ಬರುತ್ತೆ, ಅಲ್ಲೂ ಹಾಕ್ಬೋದಿತ್ತು. ಬಟ್ ನೋಡೋಣ. ಆ್ಯಕ್ಚುಲಿ ಇದು ನನಗೇನು ಅನಿಸುತ್ತೆ ಅಂದರೆ, ನನಗೆ ಬೈಕ್ನ ಜಾಸ್ತಿ ಹೆವಿ ಮಾಡೋಕ್ಕೆ ಇಷ್ಟ ಇಲ್ಲ. ಬೈಕ್ನ ಹೆವಿ ಮಾಡಿಬಿಟ್ರೆ ಒಂದೊಂದ್ಸಲಿ ಅದು ಸ್ವಲ್ಪ ಹೋಗ್ಬೇಕಾದ್ರೆ ಕಷ್ಟ ಆಗುತ್ತೆ. ಸೊ ನಾನು ಬೈಕ್ನ ಲೈಟ್ ಮಾಡಿಬಿಟ್ಟು ನನ್ನ ಬಾಡಿನ ಹೆವಿ ಮಾಡ್ತಾಯಿದ್ದೀನಿ. ಐನೋ ಇದರಿಂದ ನನಗೆ ಜಾಸ್ತಿ ಸ್ಟ್ರೈನ್ ಆಗುತ್ತೆ. ಬಟ್ ನಾನು ಸೈಕ್ಲಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಈಸಿ ಆಗುತ್ತೆ, ಬಿಕಾಸ್ ಹಿಂದ್ಗಡೆ ವೆಯ್ಟ್ ಇರುತ್ತೆ, ಮುಂದ್ಗಡೆ ವೆಯ್ಟ್ ಇರೋಲ್ಲ. ಅದಕ್ಕೋಸ್ಕರ ಆ ಥರ ಇರೋದು. ಬಿಕಾಸ್ ನಾನು ಆಲ್ರೆಡಿ ನೀವು ನೋಡಿರ್ಬೋದು, ನಾನು ಮೈಸೂರು ಪ್ಯಾಲೇಸ್ ದಸರಾ ವ್ಲಾಗಲ್ಲಿ ಬೇಸಿಕಲಿ ನಾನು ಮುಂದ್ಗಡೆ ಒಂದು ಇದಕ್ಕೆ ಈ ರಾಡ್ ಮೇಲೆ ಹಾಕುವಂಥ ಬ್ಯಾಗ್ ಒಂದು ಹಾಕಿದ್ದೆ. ಸೊ ಆ ಥರ ಬೇಸಿಕಲಿ ಮಾಡಿದಾಗ ನಂಗೆ ಆ ಗಾಡಿಯಲ್ಲಂತೂ ಹೆವಿ ಸುಸ್ತಾಗಿತ್ತು, ಟು ಬಿ ವೆರಿ ಆನೆಸ್ಟ್. ಬಟ್ ನೋಡಬೇಕು, ಅದು ವಿತ್ ಗೇರ್ ತುಂಬ ಕಷ್ಟ ಇದೆ ಈ ಥರ ಪ್ಲೇಸಲ್ಲಿ ಓಡ್ಸೋಕೆ. ಇಲ್ಲಿ ನೋಡಿ, ನಾನು ಫಸ್ಟು ಎಫರ್ಟ್ ತುಂಬ ಕಮ್ಮಿ ಇದೆ, ಅಂದರೂ ಸುಸ್ತಾಗ್ತಾಯಿದೆ ಬಿಕಾಸ್ ನನಗೆ ಫಿಟ್ನೆಸ್ ಇಲ್ಲ. ಬಟ್ ಅದರ್ವೈಸ್ ಎಫರ್ಟ್ ಕಮ್ಮಿ ಇದೆ. ಬಟ್ ಎಲೆಕ್ಟ್ರಿಕಲ್ಲಿ ಇನ್ನೂ ಕಮ್ಮಿ ಎಫರ್ಟ್ ಆಗುತ್ತೆ ನಿಮಗೆ, ದಟ್ ಈಸ್ ದ ಅಡ್ವಾಂಟೇಜು. ಬಟ್ ಎಲೆಕ್ಟ್ರಿಕಲ್ಲಿ ಬೈಕ್ ತುಂಬ ಹೆವಿ ಆಗಿಬಿಡುತ್ತೆ. ನಾನು MTV ಏನಕ್ಕೆ ತೊಗೊಂಡೆ ಅಂದರೆ, ಬೈಕ್ ಸ್ವಲ್ಪ ಲೈಟಾಗಿರಲಿ ಅಂತ. ಬಟ್ ಐ ವುಡ್ ಸ್ಟಿಲ್ ರೆಕಮೆಂಡ್, ಯಾರಾದ್ರು ಫಿಟ್ನೆಸ್ ಕಮ್ಮಿ ಇರೋರಿಗೆ ಎಲೆಕ್ಟ್ರಿಕ್ ಬೈಕೇ ಬೆಟರು. ನನಗೆ ಅದೇ ಈ ಥರ ಓಡಿಸ್ಬೋದು, ನಾನು ಈ ಥರ ಫಿಟ್ನೆಸ್ ಇದೆ ಒಂದು ಲೆವೆಲ್ಗೆ. ಸೊ ಅದಕ್ಕೋಸ್ಕರ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಯಪ್ಪ ದೇವ್ರೆ, ಅಲ್ಲೆಲ್ಲಾದರೂ ಕೂತ್ಕೊಳ್ಳೋಣ, ಅಲ್ಲಿ ಎಂಡು ಹೋಗ್ಬಿಟ್ಟು ಆಮೇಲೆ ತಿರ್ಗಾ ಕಂಟಿನ್ಯೂ ಮಾಡೋಣ ಅದನ್ನ. ಸೊ ಸಫಾರಿ ಬ್ಯಾಗ್ ತಂದೀನಿ. ಸೊ ಈ ಬೈಕ್ ಬಗ್ಗೆ ಮಾತಾಡ್ಬಿಡೋಣ. ಬೈಕ್ ಅದೇ MTB ಸೈಕಲ್ ಬಗ್ಗೆ. ಸೊ ಈ ಸೈಕಲ್ ಬಂದು ಫಿಟ್ರಿಪ್ ಅವ್ರದ್ದು ವೈಪರ್ RS ಅಂತ. ಸೊ ಈ ಸೈಕಲ್ ಏನಕ್ಕೆ ತೊಗೊಂಡೆ ಅಂದರೆ, ಇದು 22,000 ಸಿಗ್ತಾಯಿದೆ. ಆ್ಯಂಡ್ ಲಾಡ್ ಆಫ್ ಫೀಚರ್ಸ್ ಇದೆ ಇದರಲ್ಲಿ. ಹಿಂದ್ಗಡೆ 8 ಗೇರ್ಸ್ ಇದೆ, ಮುಂದ್ಗಡೆ 3 ಗೇರ್ ಇದೆ. ಜನರಲಿ ಒಳ್ಳೆ ಗೇರ್ ಅಂದರೆ ಮುಂದ್ಗಡೆ ಒಂದೇ ಗೇರ್ ಇರುತ್ತೆ ಜನರಲಿ. ಬಟ್ ತುಂಬ ಕಾಸ್ಟ್ಲಿ ಆಗುತ್ತೆ, 40 ಮೇಲೆ ಆಗುತ್ತೆ ಅದು. ಸೊ ನೀವು ತುಂಬ ಒಳ್ಳೆ ಸೈಕಲ್ ತೊಗೋಬೇಕಾದ್ರೆ ನಮ್ಮ ಬೆಂಗಳೂರು ಬೇಸ್ಡ್ ಮಾರ್ಲಿನ್ M900 ತೊಗೊಳ್ಳಿ. ಅದು ಇಲ್ಲ ಅಂದರೆ ನೀವು ಇದು ತೊಗೋಬೋದು, ಚೆನ್ನಾಗೇ ಇದೆ, ಡೀಸೆಂಟಾಗಿದೆ. ನನಗೆ ಜಾಸ್ತಿ ಖರ್ಚು ಮಾಡೋಕ್ಕೆ ಇಷ್ಟ ಇರಲಿಲ್ಲ, ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತೆಲ್ಲ ಇದೆ. ಸೊ ಅದಕ್ಕೋಸ್ಕರ ಈ ಗಾಡಿ ತೊಗೊಂಡೆ. ಸೊ ಈ ಫಿಟ್ರಿಪ್ ವೈಪರ್ RS ಬಗ್ಗೆ ಬೇರೆ ಏನು ಹೇಳೋದಂದರೆ, ಎಲ್ಲ ಚೆನ್ನಾಗಿದೆ. ಆಬ್ವಿಯಸ್ಲಿ ಕಾಂಪೊನೆಂಟ್ಸ್ ಎಲ್ಲ ನಿಮಗೆ ಶಿಮಾನೋದಿದೆ, ಗೇರ್ಸು, ಆಮೇಲೆ ಬ್ರೇಕ್ಸ್ ಇದರಲ್ಲಿ ನಾನು ಆ್ಯಕ್ಚುಲಿ ಅಪ್ಗ್ರೇಡ್ ಮಾಡಿದ್ದೀನಿ. ಈ ಬ್ರೇಕ್ಸ್ ಆ್ಯಕ್ಚುಲಿ ಇವರು ಟೆಕ್ಟ್ರೋ ಕೊಡ್ತಾರೆ, ಮೆಕ್ಯಾನಿಕಲ್ ಡಿಸ್ಕ್ ಬ್ರೇಕು. ನಾನು ಇದು ಹೈಡ್ರಾಲಿಕ್ಗೆ ಕನ್ವರ್ಟ್ ಮಾಡಿದ್ದೀನಿ. ನಾನು ಹೇಳಿದೆ ನೋಡಿ, ಹೈಡ್ರಾಲಿಕ್ ಮಾಡಿದ್ರೆ ಬೆಟರ್ ಅಂತ. ಸೊ ಇದು ಶಿಮಾನೋದು MT201 ಬ್ರೇಕ್ಸು. ಇದು ನಿಮ್ಮದು ಫಿಟ್ರಿಪ್ 9ರಲ್ಲಿ ಸಿಗುತ್ತೆ ನಿಮಗೆ. ಇದಕ್ಕಿಂತ ಬೆಟರ್ ಬ್ರೇಕ್ಸ್ ಬೇಕು ಅಂದರೆ ನೀವು ಟೆಕ್ಟ್ರೋಗೆ ಹೋಗಿ. ಬಟ್ ಅದೇ ನಾನು ಸ್ವಲ್ಪ ಚೀಪಾಗಿ ವರ್ಕೌಟ್ ಆಗುತ್ತೆ ಅಂತ ಇದು ಮಾಡಿದ್ದೀನಿ ನೋಡೋಕ್ಕೆ. ಇದರಲ್ಲಿ ಮೇನ್ ಅಡ್ವಾಂಟೇಜ್ ಏನಕ್ಕೆ ನಾನು ತೊಗೊಂಡಿದ್ದೆ, ಇದರಲ್ಲಿ ಹೈಡ್ರಾಲಿಕ್ ಡಿಸ್ಕ್ ಬ್ರೇಕ್ ಇದೆ. ಸೊ ಇದು ನೀವು ಲೈಕ್ ಬೈಕ್ಸಲ್ಲಿ ನಿಮಗೆ ಹೆಂಗೆ ಅಡ್ಜಸ್ಟ್ ಮಾಡ್ಬೋದು ನೋಡಿ. ಇದನ್ನು ಸಸ್ಪೆನ್ಷನ್ ಇದೆಲ್ಲ ಅದೇ ಥರ ಸಸ್ಪೆನ್ಷನ್ ಏನು ಹೇಳಿ ಟ್ರಾವೆಲ್ ಸೇಮ್ ಇದೆ. ಬಟ್ ನಿಮಗೆ ಎಷ್ಟು ಲೈಕ್ ರೀಬೌಂಡಿಂಗ್ ಆಗುತ್ತೆ ಅದನ್ನು ಅಡ್ಜಸ್ಟ್ ಮಾಡ್ಬೋದು. ಇದು ಮಾಡಿಬಿಟ್ರೆ ಫುಲ್ ಸ್ಟಿಫ್ ಆಗಿಬಿಡುತ್ತೆ ಸಸ್ಪೆನ್ಷನ್, ಹಿಂಗೆ ಮಾಡಿದ್ರೆ ಸ್ವಲ್ಪ ಸಾಫ್ಟ್ ಆಗುತ್ತೆ. ಸೊ ಇದು ಮೌಂಟೇನ್ ಟ್ರೈಲಿಂಗ್ ಏನೋ ಮಾಡಬೇಕಾದ್ರೆ ತುಂಬ ಯೂಸ್ ಆಗುತ್ತೆ. ಸೊ ನೀವೇ ನೋಡೋಣ ಹೆಂಗಾಗುತ್ತೆ ಅಂತ. ಈಗ ಸದ್ಯಕ್ಕೆ ಮಿಡ್ಲಲ್ಲಿ ಇಟ್ಟಿದ್ದೀನಿ ನಾನು. ಸೊ ಇದೇ ಗಾಡಿ ಚೆನ್ನಾಗಿದೆ ಗಾಡಿ. ಇದು 22,000ಗೆ ನಾನು ಆನ್ಲೈನ್ ಪರ್ಚೇಸ್ ಮಾಡಿದ್ದು, ಮನೆಗೆ ಆನ್ಲೈನ್ ಬಂತು, ನಾನೇ ಅಸೆಂಬಲ್ ಮಾಡಿದೆ. ಸೊ ಮಾಡ್ಬೋದು ಅಸೆಂಬಲ್ ಮನೇಲಿ, ಏನು ಕಷ್ಟ ಇಲ್ಲ. ಇಂಟ್ರೆಸ್ಟ್ ಇದ್ದರೆ ತೊಗೋಬೋದು ನೀವು ಈ ಗಾಡಿನ. ಬಟ್ ನೋಡೋಣ, ನಾನು ನ್ಯೂಬಿನೇ. ಸೊ ಕಲಿತಾ ಇದ್ದೀನಿ ಯಾವುದು ಬೆಟರ್ ಸೈಕಲ್, ಯಾವುದು ಬ್ಯಾಡ್ ಸೈಕಲು. ನಿಮಗೆ ಮಾರ್ಕೆಟಲ್ಲಿ ನನಗೆ ಗೊತ್ತಿರೋಂಗೆ 2 ತುಂಬ ಒಳ್ಳೆ ಸೈಕಲ್ ಅಂದರೆ ಫಿಟ್ರಿಪ್ 9, ಅದು 33,000 ಬರುತ್ತೆ. ಇನ್ನೊಂದು ಮಾರ್ಲಿನ್ M900, ಅದು ಬಂದು ನಿಮಗೆ 42,000 ಬರುತ್ತೆ. ಬ್ಯಾಂಗ್ಳೂರ್ ಬೇಸ್ ಬ್ರ್ಯಾಂಡು, ಚೆನ್ನಾಗಿದೆ ಬ್ರ್ಯಾಂಡು, ಲೈಟ್ ಬೈಕ್ ಬೇರೆ. ಸೊ ಅದ್ರ ಬಗ್ಗೆ ನಾನು ಇನ್ನೊಂದು ಯಾವುದೋ ವೀಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಬಟ್ ರೈಟ್ ನಾವು ಇದು ಚೆನ್ನಾಗಿದೆ ಗಾಡಿ ಓವರಾಲು. ಸೊ ಕೆಂಡಾ ಟೈರ್ಸ್ ಇದೆ. ಕೆಂಡಾ ಒಂದು ಪಾಪ್ಯುಲರ್ ಕಂಪನಿ, ಅದನ್ನು ಟೈರ್ಸ್ ಮಾಡೋದನ್ನು. ನೀವೇ ಕಂಟಿನ್ಯೂ ಮಾಡೋಣ ಇವಾಗ.
ಸೊ ಚಾಮುಂಡಿ ಬೆಟ್ಟ ರೀಚ್ ಆಗಿಬಿಟ್ಟಿದ್ದೀನಿ. ಸೊ ಒಂದ್ಸಲಿ ದೇವಸ್ಥಾನ ನೋಡ್ಕೊಂಡು ವಾಪಸ್ ಬಂದ್ಬಿಡೋಣ ಅಂತ, ಬಿಕಾಸ್ ಒಳಗಡೆ ಹೋಗೋಕ್ಕಾಗಲ್ಲ, ಇಷ್ಟು ಗಲೀಜಾಗಿ ಹೋಗೋದು ಸರಿಯಾಗಿಲ್ಲ. ಸೊ ನಾನು ಪೇರೆಂಟ್ಸ್ ಜೊತೆ ಯೂಶಲಿ ಬರ್ತೀನಿ ರೆಗ್ಯುಲರಾಗಿ. ಇದು ಜಸ್ಟ್ ಫಾರ್ ದ ಟ್ರಿಪ್ಪು ಸೈಕಲ್ ವಾಕ್ ಬರ್ತಾ ಇರೋದು. ಅಂದರೂ ನಾವು ಒಂದ್ಸಲಿ ದೇವ್ರನ್ನ ನೋಡಿಬಿಟ್ಟು, ಅಂದರೆ ದೂರದಿಂದ ನೋಡ್ಬಿಟ್ಟು ವಾಪಸ್ ಹೋಗ್ತೀನಿ. ಸೊ ಹೋಗ್ಬಿಟ್ಟು ವಾಪಸ್ ಹೋಗೋಣ ಅಂತ ಪ್ಲಾನ್ ಇದೆ. ಸೊ ಬೇಸಿಕಲಿ ಸೈಕ್ಲಿಂಗ್ ಮಾಡೋದು ಡೌನ್ ಹಿಲ್ ಹೋಗೋಕ್ಕೆ, ಯಾವತ್ತೂ ಅಪ್ಪಿಲ್ ಹೋಗೋಕ್ಕಾಗಲ್ಲ. ಅಪ್ಪಿಲಲ್ಲಿ ತುಂಬ ಸುಸ್ತಾಗುತ್ತೆ. ಸೊ ಬೇಸಿಕಲಿ ಡೌನ್ ಹಿಲ್ಗೋಸ್ಕರ ಇರೋದು. ಸೊ ಡೌನ್ ಹಿಲ್ ಮಜಾ ನೋಡಿ ನಾನು ನನ್ನ ವೀಡಿಯೋ ಕ್ಯಾಮಲ್ಲಿ ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿಗೆ ಮುಕ್ತಾಯ ಆಯಿತು ಬ್ಲಾಗು. ಸೊ ಚಾಮುಂಡಿ ಇದು ಬ್ಲಾಗು, ಹಿಲ್ ಬ್ಲಾಗು MTBಯಲ್ಲಿ. ಸೊ ಹೋಪ್ಫುಲಿ ನಿಮ್ಗೆ ಇಷ್ಟ ಆಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.